ಇವತ್ತು ನಾನು ಪತ್ರಿಕೆ ಮೂಲಕ ಮತ್ತು ನೀರಿನ ಸಮಸ್ಯೆಗಳ ಮೂಲಕ ಹೋರಾಟ ಅನ್ನುವಂಥ ಹೆಡ್ಲೈನನ್ನು ಓದಿದೆ. ಇದು ಓದಿದಾಗ ಪತ್ರಿಕೆ ಮೂಲಕ ಓದಿದಾಗ ನನಗೂ ಕೂಡ ಈ ಬೆಳಗಾವದ ಹಣೆಬರನೇ ಇಷ್ಟೇ ಏನು ಅಂತ ಅನ್ನಿಸ್ತು. ನಮ್ಮ ಜನತೆಯ ಹಣೆಬರ ಇಷ್ಟೇ ಏನು ಅಂತ. ಕೇವಲ ಸಂಘರ್ಷದಿಂದ ಇದನ್ನು ಪರಿಹಾರ ಆಗಲ್ಲ. ನೀರನ್ನು ನಾವು ಕೊಡಬೇಕಾದಾಗೂ ಕೂಡ ಬೆಳಗಾವಿನಲ್ಲೇ ಸುಮಾರು 165 ಕೋಟಿ ರೂಪಾಯಿ ಏರ್ ಮಾರ್ಕೆಟ್ ಅಂತ STP ಪ್ಲ್ಯಾಂಟು ಈಗಾಗಲೇ ಒಂದು 100 ಕೋಟಿ ಖರ್ಚು ಮಾಡಿ ಹಲಗ ಹತ್ರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅಲ್ಲಿ ಯಾಕೆ ಅದು ಉಳಿದಿದೆ ಅಂತಂದರೆ ಕೇವಲ ಕಾಂಪೆನ್ಸೇಷನು ಲ್ಯಾಂಡ್ ಓನರಿಗೆ ಕೊಟ್ಟಿಲ್ಲ, ಆ ದೃಷ್ಟಿಯಿಂದ ಉಳಿದಿದೆ. ಅದನ್ನು ಪಟ್ಟು ಇನ್ನೊಂದು 60-70 ಕೋಟಿ ಖರ್ಚು ಮಾಡಿ ಅದನ್ನು STP ಪ್ಲ್ಯಾಂಟ್ ಇವರು ಕಂಪ್ಲೀಟ್ ಮಾಡಿದ್ರೆ ಆ ವೇಸ್ಟೇಜ್ ನೀರನ್ನು 70 MLD ನೀರು ಉತ್ಪನ್ನ ಆಗ್ತದೆ. ಅದನ್ನು ನಮ್ಮ ಡೈಲಿ 70 MLD ಡೈಲಿ ಉತ್ಪನ್ನ ಆಗ್ತದೆ. ಆ ನೀರನ್ನು ನಾವು ನಮ್ಮ ಇಂಡಸ್ಟ್ರೀಸ್ ಬೆಳಗಾವಿಗೆ ಬೇಕಾದ ಇಂಡಸ್ಟ್ರಿ ಉದ್ಯಮ ಕೊಟ್ಟು ಉಳಿದದ್ದನ್ನು ಧಾರವಾಡ ಇಂಡಸ್ಟ್ರಿಯಲ್ಲಿ ಕೊಡ್ಬೋದು. ಅಭಿವೃದ್ಧಿ ಪರವಾಗಿ ಚಿಂತನೆಯನ್ನು ಕರ್ನಾಟಕ ರಾಜ್ಯ ಮಾಡ್ತಿರುವಾಗ ಅದಕ್ಕೆ ಅಭಿವೃದ್ಧಿ ಪೂರಕವಾಗಿ ನಾನು ಈ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದೀನಿ. ಜೊತೆಗೆ ರಾಜಕಾರಣ ಅಭಿವೃದ್ಧಿಯಲ್ಲಿ ಮಾಡಿಕೊಡೋದು ಯಾರೂ ಕೂಡ. ಇವತ್ತು ಮಂತ್ರಿಗಳು ಪಾಲಕ ಮಂತ್ರಿಗಳು ತೊಗೊಂಡಂಥ ಸ್ಟ್ಯಾಂಡು ಕರೆಕ್ಟ್ ಇದೆ. ಬೆಳಗಾವಿ ನೀರನ್ನು ನಾವು ಧಾರವಾಡಕ್ಕೆ ಕೊಡೋಕ್ಕಾಗಲ್ಲ ಅಂತ, ಅದು ಕರೆಕ್ಟ್ ಇದೆ ಇಂಡಸ್ಟ್ರೀಸ್ಗೆ. ಆದರೆ ಬೆಳಗಾವಕ್ಕೆ ಬೇಕಾದಂಥ STP ಪ್ಲ್ಯಾಂಟನ್ನು ಕಂಪ್ಲೀಟ್ ಮಾಡಿದಾಗ ನಮ್ಮಲ್ಲಿ 70 MLD ಪರ್ ಡೇ ನೀರು ಉತ್ಪನ್ನ ನಾವು ನಮ್ಮಲ್ಲಿ ಇಂಡಸ್ಟ್ರೀಸ್ ಕೊಟ್ಟು ಉಳಿದದ್ದನ್ನು ನಾವು ಧಾರವಾಡ ಕೊಟ್ಟರೂ ಕೂಡ ನಮ್ಮಲ್ಲಿ ಡ್ರಿಂಕಿಂಗ್ ವಾಟರ್ದ ಸಮಸ್ಯೆಯನ್ನು ಬಗೆಹರಿತದೆ. ಹೀಗಾಗಿ ಯಾವ ಕಾಲಕ್ಕೂ ಬೆಳಗಾವಿ ಜಿಲ್ಲೆ ನೀರನ್ನು ಧಾರವಾಡ ಕೊಡೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಧಾರವಾಡ ಹುಬ್ಬಳ್ಳಿಯ ಒಂದು ಅಭಿವೃದ್ಧಿ ನೋಡಿದಾಗ ಬೆಳಗಾವಿ ಅಭಿವೃದ್ಧಿ ಕುಂಠಿತಾ ಇದೆ. ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಇಲ್ಲಿವರೆಗೆ ಭಾಷೆ ಆಯಿತು, ಇಲ್ಲಿವರೆಗೆ ಏನಪ್ಪ ಅಂತ ಪರಸ್ಪರ ತಿಕ್ಕಾಟ ಆಯಿತು. ಆದರೆ ಅಭಿವೃದ್ಧಿಯಲ್ಲಿ ನಾವು ಹಿಂದುಳಿದ್ವಿ. ಏರ್ಪೋರ್ಟ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಜೊತೆಗೆ ಏನಪ್ಪ ಅಂತಂದರೆ ಬೆಳಗಾವದ ರಿಂಗ್ ರೋಡ್ ಆಗಲಿ, ಇವೆಲ್ಲವೂ ಉಳಿದು ಬರ್ತಾ ಇದ್ದಾವೆ. ಕಾರಣ ಏನು? ನಮ್ಮಲ್ಲಿ ಇರುವಂಥ ಸಮಸ್ಯೆ. ಇದನ್ನೆಲ್ಲ ಸವಲಸ್ಸಿನ ಆದರಣೀಯ ಪಾಲಕ ಮಂತ್ರಿಗಳು ಅದನ್ನು ಅಭ್ಯಾಸ ಮಾಡಿ ನೀವು 70 MLD ನೀರನ್ನು ಪ್ರತಿನಿತ್ಯ ವೇಸ್ಟೇಜ್ನಿಂದ ಪ್ರಾರಂಭ ಆದಾಗ ಅದು ಉಳಿದಾಗ ಆ ನೀರನ್ನು ನೀವು ಉದ್ಯಮ ಕೊಟ್ಟು ಉಳಿದ ನೀರನ್ನು ಧಾರವಾಡಕ್ಕೆ ಕೊಟ್ಟರೆ ನಮ್ಮದು ಯಾವುದೂ ಅದಕ್ಕೆ ತೊಂದರೆ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಕೂಡ ಬೆಳಗಾವಿಗೆ ಕುಡಿಯುವ ನೀರಿನ ಸಮಸ್ಯೆ ಬರಲ್ಲ. ಕಾರಣ ಬೆಳಗಾವಿ ಅಭಿವೃದ್ಧಿ ಆಗ್ತಾ ಇದೆ. ಬೆಳಗಾವನ್ನು ಎನ್ವೈರ್ಮೆಂಟ್ನಲ್ಲಿ ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲಿಂದ ಜನ ಬಂದು ಇಲ್ಲಿ ವಸತಿಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಯಾವ ದಿಕ್ಕಿನಲ್ಲಿ ಬೆಳೀತಾ ಇದೆ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಇಂಥ ಒಂದು ಬೆಳಗಾವಿಯನ್ನು ವಿಧಾನಸೌಧ ಮಾಡಿದಂಥ ಬೆಳಗಾವಿಯನ್ನು ಸುವರ್ಣಸೌಧ ಅಧಿವೇಶನ ನಡೆಯುವಂಥ ಬೆಳಗಾವಿಯನ್ನು ನಾವು ಇನ್ನೂ ಹೆಚ್ಚು ಮಟ್ಟಿಗೆ ಅಭಿವೃದ್ಧಿ ಆಗಬೇಕಾಗಿದೆ. ಅದಕ್ಕೆ ನೀರಿನ ವಿಷಯ ಬಂದಾಗ ನೀವು ದಯಮಾಡಿ ಕಾರ್ಪೊರೇಷನ್ದವರು ಈಗಾಗಲೇ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. STP ಪ್ಲ್ಯಾಂಟು ಅರ್ಧ ಆಗಿ ನಿಂತಿದೆ. ಇನ್ನೊಂದು 60-70 ಕೋಟಿ ಖರ್ಚು ಮಾಡಿ ಆ ಓನರ್ಗಳಿಗೆ ಕೊಡುವಂಥ ಕಾಂಪೆನ್ಸೇಷನ್ ಕೊಟ್ಟರೆ ಅದು ಪ್ರಾರಂಭ ಆಗ್ತದೆ. ಆ ಪ್ರಾರಂಭ ಆಗೋದು STPಯಿಂದ ಬೆಳಗಾವಿ ಸ್ವಚ್ಛತೆನೂ ಉಳಿತದೆ, ಜೊತೆಗೆ ಬೆಳಗಾವಿಗೆ ಇಂಡಸ್ಟ್ರೀಸ್ಗೆ ವೇಸ್ಟ್ ವಾಟರ್ ಹೋಗ್ತದೆ, ಜೊತೆಗೆ ಧಾರವಾಡಕ್ಕೂ ಎಕ್ಸೆಸ್ ವಾಟರ್ನ ನಾವು ಕೊಡಬಹುದು. ಇದು ನಾನು ನಿಮಗೆ ಸಮಸ್ಯೆ ಮತ್ತು ಅದರ ಪರಿವಾರದ ಸೂತ್ರವನ್ನು ನಾನು ನನ್ನ ಜನರಿಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ಕೊಂಡಂಥ ಸ್ಟ್ಯಾಂಡು ಮಂತ್ರಿಗಳೇ ಅತ್ಯಂತ ಚೆನ್ನಾಗಿದೆ. ಈ ಸ್ಟ್ಯಾಂಡನ್ನು ನೀವು ಈ ರೀತಿ ಪೂರ್ತಿ ಮಾಡಿ ಅಂತ ನನ್ನ ಭಾವನೆಯನ್ನು ವ್ಯಕ್ತ ಮಾಡ್ತೇನೆ. ಇದು ರಾಜಕೀಯ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅಂತಿಲ್ಲ. ಇದು ಬೆಳಗಾವಿ ಅಭಿವೃದ್ಧಿಗೋಸ್ಕರ ನನ್ನ ಚಿಂತನೆಯನ್ನು ನಾನು ವ್ಯಕ್ತ ಮಾಡಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ. ಬೇರೆ ಯಾರನ್ನ ನೆಕ್ಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ.